ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಧನುರ್ಮಾಸದಲ್ಲಿ ಅಶ್ವತ್ಥ ಮರವನ್ನು ಪೂಜಿಸುವಂಥದ್ದು ಅತ್ಯಂತ ಶ್ರೇಷ್ಠ ಫಲಗಳನ್ನು ತಂದುಕೊಡುತ್ತೆ ಅನ್ನೋದು ವಾಡಿಕೆ. ಹಾಗಿದ್ರೆ ಅಶ್ವತ್ಥ ಮರವನ್ನು ಯಾವ ದಿನದಲ್ಲಿ ಧನುರ್ಮಾಸದಲ್ಲಿ ಪೂಜಿಸೋದು ಅತ್ಯಂತ ಶ್ರೇಷ್ಠ ಅಂತ ಇವತ್ತಿನ ದಿನದಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ. ಧನುರ್ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡದೇ ಇದ್ದರೂ ಕೂಡ ಇದು ದೇವಾನುದೇವತೆಗಳ ಪೂಜೆಗಷ್ಟೇ ಸೀಮಿತ ಅಂತ ನಾವು ಪ್ರತಿಯೊಬ್ಬರು ಕೂಡ ಈ ಸಮಯದಲ್ಲಿ ಪೂಜೆಯನ್ನ ಮಾಡೋದು ಬಹಳ ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಅಂತಾನೆ ಹೇಳ್ತಾರೆ. ಹಾಗಾಗಿ ಯಾರು ಇನ್ನೂ ಧನುರ್ಮಾಸವನ್ನ ಪ್ರಾರಂಭವನ್ನೇ ಮಾಡಿಲ್ಲ, ಒಂದು ದಿನನೂ ಕೂಡ ಪೂಜೆಯನ್ನ ಮಾಡಿಲ್ಲ ಅನ್ನೋರು ಮಾಸದ ಪೂಜೆ ಮುಕ್ತಾಯಗೊಳ್ಳುತ್ತದೆ. ಶನಿವಾರದ ಒಂದು ದಿನ ಪೂಜೆಯನ್ನ ಮಾಡಿದರೂ ಸಾಕು, ನೀವು 1000 ವರ್ಷಗಳ ಒಂದು ಪೂಜೆಯ ಫಲವನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು. ಧನುರ್ಮಾಸದಲ್ಲಿ ಶನಿವಾರದ ದಿನದಂದು ಯಾಕೆ ನಾವು ಅರಳಿ ಮರಕ್ಕೆ ಒಂದು ಪೂಜೆಯನ್ನ ಮಾಡಬೇಕು, ಇದರಿಂದ ನಮಗೆ ಏನೆಲ್ಲ ಫಲಗಳು, ಜೊತೆಗೆ ಮನೆಯಲ್ಲೂ ಕೂಡ ನಾವು ಯಾವ ರೀತಿ ಪೂಜೆಯನ್ನ ಮಾಡಬೇಕು, ಇದರಿಂದ ಆಗುವಂತ ಪ್ರಯೋಜನಗಳೇನೋ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫ್ರೆಂಡ್ಸ್ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಜೊತೆಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಧನುರ್ಮಾಸವನ್ನ ನಾವು ಒಂದು ತಿಂಗಳು ಆಚರಣೆಯನ್ನ ಮಾಡ್ತೀವಿ. ಅವರವರ ಶಕ್ತಿಗನುಸಾರವಾಗಿ 5 ದಿನ, 9 ದಿನ, 11 ದಿನ, 21 ದಿನ ಮತ್ತೆ ಒಂದು ತಿಂಗಳು ಕೂಡ ಆಚರಣೆಯನ್ನ ಮಾಡ್ತಾರೆ. ಆದರೆ ಯಾರು ಇನ್ನೂ ಒಂದು ದಿನನೂ ಕೂಡ ಪೂಜೆಯನ್ನ ಮಾಡಲಿಲ್ಲ ಅಥವಾ ಹೊರಗಡೆ ಹೋಗಿ ದೇವಸ್ಥಾನ ಅಥವಾ ನಾಗರಕಟ್ಟೆಗೆ ಪೂಜೆಯನ್ನ ಸಲ್ಲಿಸಲು ಆಗಲ್ಲ ಅನ್ನೋರು ಮನೇಲೇ ಕೂಡ ಪೂಜೆಯನ್ನ ಮಾಡ್ಕೋಬಹುದು. ಹೊರಗಡೆ ಹೋಗಿ ದೇವಸ್ಥಾನಗಳಲ್ಲಿ ಪೂಜೆಯನ್ನ ಮಾಡೋದಕ್ಕೆ ಆಗಲ್ಲ ಅಂದರೆ ಧನುರ್ಮಾಸದ ಪೂಜೆಯನ್ನ ಮನೆಯಲ್ಲೇ ಯಾವ ರೀತಿ ಸರಳವಾಗಿ ಮಾಡಬೇಕು ಅನ್ನೋ ಮಾಹಿತಿನೂ ನಾನು ನಿಮಗೆ ಹಿಂದಿನ ದಿನಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ, ಮನೇಲೆ ಯಾವ ರೀತಿ ಧನುರ್ಮಾಸದ ಪೂಜೆಯನ್ನ ಮಾಡ್ಕೋಬೇಕು ಅಂತ ಹೋಗಿ ನೋಡಿ. ಜೊತೆಗೆ ಧನುರ್ಮಾಸದಲ್ಲಿ ನಾವು ಒಂದು ವಿಷ್ಣುವಿನ ಆರಾಧನೆಗೆ ತುಂಬಾನೇ ಮಹತ್ವವನ್ನ ಕೊಡ್ತೀವಿ. ಯಾಕಂದ್ರೆ ತ್ರಿಮೂರ್ತಿಗಳ ವಾಸಸ್ಥಾನವಿರುತ್ತೆ ಅಶ್ವತ್ಥ ವೃಕ್ಷದಲ್ಲಿ ಅಂತ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ರು ಕೂಡ ಧನುರ್ಮಾಸದಲ್ಲಿ ಒಂದು ವಿಷ್ಣುವಿನ ಆರಾಧನೆ ಮಾಡೋದು ಬಹಳನೇ ಮುಖ್ಯ. ಅದರಲ್ಲೂ ಕೂಡ ಶನಿವಾರದ ದಿನನೇ ನಾವು ಯಾಕೆ ಅಶ್ವತ್ಥ ವೃಕ್ಷವನ್ನ ನಾವು ಪೂಜೆ ಮಾಡಬೇಕು, ಮುಟ್ಟಿ ನಮಸ್ಕಾರವನ್ನ ಮಾಡಬೇಕು, ಪ್ರದಕ್ಷಿಣೆಯನ್ನ ಹಾಕಬೇಕು ಅಂತ ಹೇಳಿದ್ರೆ, ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಉದ್ಭವಿಸುವುದಕ್ಕಿಂತ ಮುಂಚೆ ಹುಟ್ಟಿದವಳೆ ದರಿದ್ರ ಲಕ್ಷ್ಮಿ. ಈ ದರಿದ್ರ ಲಕ್ಷ್ಮಿ ಹುಟ್ಟಿದಾಗ ಉದ್ದಾಲಕ ಎಂಬ ಋಷಿಗೆ ಕೊಟ್ಟು ಮದುವೆಯನ್ನ ಮಾಡಲಾಗುತ್ತದೆ. ಉದ್ದಾಲಕ ಋಷಿ ಅವಳನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುವಾಗ ಅವಳು ಅಲ್ಲಿ ನೆಲೆಸಲು ಇಷ್ಟಪಡುವುದಿಲ್ಲ. ಎಲ್ಲಿ ವೇದ ಘೋಷಗಳು ಆಗುತ್ತದೆಯೋ, ಪರಸ್ಪರ ಎಲ್ಲಿ ದಂಪತಿಗಳಿಬ್ಬರು ಅನುರಾಗದಿಂದ ಜೀವನವನ್ನ ನಡೆಸುತ್ತಾರೋ, ಪಿತೃಗಳ ಅರ್ಚನೆ ಮತ್ತು ದೇವತೆಗಳ ಅರ್ಚನೆ ಎಲ್ಲಿ ನಡೆಯುತ್ತದೆಯೋ ನಾನು ಅಲ್ಲಿ ಇರುವುದಿಲ್ಲ ಅಂತ ಅವಳು ದರಿದ್ರ ಲಕ್ಷ್ಮಿ ಎಲ್ಲೂ ಕೂಡ ಆಶ್ರಮದಲ್ಲಿ ನೆಲೆಸುವುದಿಲ್ಲ. ಆಗ ಉದ್ದಾಲಕ ಋಷಿಗೆ ತುಂಬಾನೇ ಒಂದು ಬೇಜಾರ. ಹಾಗಿದ್ರೆ ನೀನು ಎಲ್ಲಿ ನೆಲೆಸ್ತೀಯ ಅಂತ ಕೇಳ್ತಾನೆ. ಆಗ ದರಿದ್ರ ಲಕ್ಷ್ಮಿ ಹೇಳ್ತಾಳೆ, ಎಲ್ಲಿ ದುರಾಚಾರಗಳು ನಡೆಯುತ್ತದೆಯೋ ಅಲ್ಲಿ ನಾನು ನೆಲೆಸುತ್ತೇನೆ ಅಂತ. ಆಗ ಉದ್ದಾಲಕ ಋಷಿಗೆ ತುಂಬಾನೇ ಬೇಸರಗೊಂಡು ವಿಷ್ಣುವಿನ ಆಜ್ಞೆ, ಭಗವಂತನ ಆಜ್ಞೆಯನ್ನು ಮೀರಲಾರದೆ ಅಶ್ವತ್ಥ ವೃಕ್ಷದ ಕೆಳಗಡೆ ಅವಳನ್ನ ಕೂರಿಸಿ, ಇಲ್ಲಿ ನೀನು ಕಾಯುತ್ತಾ ಕುಳಿತಿರು, ನಿನ್ಗೆ ಇಷ್ಟವಾದಂತಹ ಸ್ಥಳವನ್ನು ನಾನು ಹುಡುಕಿ ಬರುತ್ತೇನೆ ಅಂತ ಅಲ್ಲಿಂದ ಉದ್ದಾಲಕ ಋಷಿ ಹೋಗ್ತಾನಂತೆ. ಎಷ್ಟೇ ಹೊತ್ತು ಕಾದಿ ಕುಳಿತರೂ ಕೂಡ ಋಷಿ ಅಲ್ಲಿಗೆ ಬರೋದಿಲ್ಲ. ಆಗ ದರಿದ್ರ ಲಕ್ಷ್ಮಿ ಅಲ್ಲೇ ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆ ಕುಳಿತುಕೊಂಡು ಹೊಳ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ವಿಷ್ಣು ಪರಮಾತ್ಮ ಬಂದು, ನೀನು ಎಲ್ಲೂ ಕೂಡ ನನಗೆ ನೆಲೆ ಇಲ್ಲ ಅಂತ ನೀನು ಬೇಜಾರಾಗ್ಬೇಡ, ನಿನ್ನ ಒಂದು ಶಾಶ್ವತ ವಾಸ ಈ ಅರಳಿ ವೃಕ್ಷದಲ್ಲೇ ಆಗಲಿ, ಇಲ್ಲೇ ವಾಸವಾಗಿರು ಅಂತ ಹೇಳಿ ಅವಳನ್ನ ಹೇಳ್ತಾಳಂತೆ. ಹಾಗಾಗಿ ದರಿದ್ರ ಲಕ್ಷ್ಮಿ ಅಶ್ವತ್ಥ ವೃಕ್ಷದಲ್ಲಿ ಸದಾ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರನೇ ಈ ಒಂದು ಅಶ್ವತ್ಥ ವೃಕ್ಷವನ್ನು ನಾವು ಪೂಜೆಯನ್ನ ಮಾಡಬೇಕು. ಜೊತೆಗೆ ಲಕ್ಷ್ಮಿ ಶನಿವಾರದಿಂದ ಮಾತ್ರ ಆ ಒಂದು ಅಶ್ವತ್ಥ ವೃಕ್ಷಕ್ಕೆ ಬಂದು ನೆಲೆಸ್ತಾಳೆ ಅಂತಲೂ ಕೂಡ ಹೇಳಲಾಗುತ್ತೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಶನಿವಾರದ ದಿನ ಒಂದು ಅಶ್ವತ್ಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡುವಂಥದ್ದು, ಪ್ರದಕ್ಷಿಣೆಯನ್ನ ಮಾಡುವಂಥದ್ದು, ಪೂಜೆಯನ್ನ ಸಲ್ಲಿಸುವಂಥದ್ದು ಬಹಳ ವಿಶೇಷ. ಜೊತೆಗೆ 6 ಗಂಟೆಯ ನಂತರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅಶ್ವತ್ಥ ವೃಕ್ಷವನ್ನ ಮುಟ್ಟಬಾರ್ದು ಅಂತ ಹೇಳೋದು ಇದೇ ಕಾರಣಕ್ಕೆ. ಯಾಕಂದ್ರೆ ದರಿದ್ರ ಲಕ್ಷ್ಮಿ ನಮ್ಮ ಹಿಂದೆನೆ ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆಯಿಂದ ಹೇಳ್ತಾರೆ. ಹಾಗಾಗಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ಕೊಳ್ಳಿ. ಅದರಲ್ಲೂ ಶನಿವಾರದ ದಿನ ಒಂದು ಆರ್ಥಿಕ ಸಂಕಷ್ಟ, ಹಣಕಾಸಿನ ತೊಂದರೆ ಮತ್ತೆ ಜೀವನದಲ್ಲಿ ಸುಖ ಸಮೃದ್ಧಿಯನ್ನ ನೀವು ಹೊಂದಬೇಕು, ಅಷ್ಟ ಐಶ್ವರ್ಯನ ಹೊಂದಬೇಕು ಅಂತ ಯಾರೆಲ್ಲ ನೀವು ಜೀವನದಲ್ಲಿ ಉತ್ತುಂಗ ಶಿಖರವನ್ನು ತಲುಪಬೇಕು ಅಂತ ಯಾರೆಲ್ಲ ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತೀರೋ, ನೀವು ಶನಿವಾರದ ದಿನ ಪೂಜೆಯನ್ನು ಸಲ್ಲಿಸುವುದು ತುಂಬಾನೇ ಒಳ್ಳೆಯದು. ಈ ದಿನ ಅಶ್ವತ್ಥ ವೃಕ್ಷವನ್ನು ಪೂಜಿಸುವುದರಿಂದ ವಿಷ್ಣು ಪರಮಾತ್ಮನ ಅನುಗ್ರಹದ ಜೊತೆಗೆ ಲಕ್ಷ್ಮಿಯ ಅನುಗ್ರಹವೂ ಕೂಡ ದೊರೆಯುತ್ತದೆ. ಮನೆಯಲ್ಲೂ ಕೂಡ ಈ ರೀತಿಯ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡುವುದು, ಅರಳಿ ಎಲೆ ಮೇಲೆ ನೀವು ಒಂದು ದೀಪಾರಾಧನೆಯನ್ನು ಮಾಡುವುದು, ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಅರಳಿ ಎಲೆ ಮೇಲೂ ಕೂಡ ಹಚ್ಬೋದು, ಅಥವಾ ಮಣ್ಣಿನ ದೀಪಗಳಿಂದನೂ ಕೂಡ ನೀವು ಹಚ್ಬೋದು, ವಿಳ್ಯದೆಲೆ ಮೇಲೂ ಕೂಡ ಹಚ್ಬೋದು. ತುಂಬಾ ವಿಶೇಷವಾದ ಫಲಗಳನ್ನ ನೀವು ಪಡ್ಕೋಬೋದು. ಯಾಕಂದರೆ ಧನುರ್ಮಾಸದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೊರಗಡೆ ಹೋಗಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ. ಕೆಲವೊಂದು ಕಾರಣಗಳಿಂದ ಅಥವಾ ಪೂಜೆ ಮಾಡುವಂಥ ಸ್ಥಳ ತುಂಬಾ ಮನೆಯಿಂದ
ದೂರ ಇರ್ಬೋದು, ಅಥವಾ ಸಣ್ಣ ಸಣ್ಣ ಮಕ್ಕಳುಗಳು ಇರ್ತವೆ, ಅಥವಾ ಹಿರಿಯರು ಇರ್ತಾರೆ, ಅಥವಾ ಆರೋಗ್ಯದ ಸಮಸ್ಯೆಯಿಂದ ಹಲವಾರು ಸಮಸ್ಯೆಗಳಿಂದ ಈ ರೀತಿಯ ಒಂದು ಧನುರ್ಮಾಸದ ಪೂಜೆಯನ್ನು ಹೊರಗಡೆ ಹೋಗಿ ಅಶ್ವತ್ಥ ವೃಕ್ಷಕ್ಕೆ ಆಗಿರಲಿ, ಅದು ಒಂದು ನಾಗರಕಟ್ಟೆಗೆ ಆಗಿರಲಿ, ಅಥವಾ ದೇವಸ್ಥಾನಗಳಿಗೆ ಹೋಗಿ ಎಲ್ಲೂ ಕೂಡ ಹೋಗಿ ಮಾಡೋದಕ್ಕೆ ಆಗಲ್ಲ ಅನ್ನೋರು ಮನೆಯಲ್ಲೇ ಕೂಡ ನೀವು ಸುಲಭವಾಗಿ ಮಾಡ್ಕೋಬೋದು. ಮನೆಯಲ್ಲೂ ಕೂಡ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ನೀವು ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಮಾಡಿದಷ್ಟೇ ಫಲ ನಿಮಗೆ ದೊರೆಯುತ್ತದೆ ಅಂತಲೇ ಹೇಳ್ಬೋದು. ಈ ರೀತಿ ಸರಳವಾಗಿ ನೀವು ಮನೆಯಲ್ಲೇ ಪೂಜೆಯನ್ನು ಮಾಡಿಕೊಂಡು ಒಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡುವುದು, ಜೊತೆಗೆ ಅರಳಿ ಎಲೆಯ ಮೇಲೆ ದೀಪಾರಾಧನೆಯನ್ನು ಮಾಡೋದು, ತುಪ್ಪದ ದೀಪಗಳನ್ನ ಹಚ್ಚುವುದು, ಈ ರೀತಿಯಾಗಿ ನೀವು ಮಾಡ್ತಾ ಬಂದರೆ ಕಾಲಕ್ರಮೇಣ ನಿಮ್ಮ ಏನಿದೆ ಒಂದು ಸಮಸ್ಯೆಗಳೆಲ್ಲ ಕಳೆದು ಒಂದು ಉತ್ತಮವಾದ ಒಂದು ಅನುಕೂಲತೆ, ಒಂದು ಫಲಗಳನ್ನ ಪಡ್ಕೋಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಧನುರ್ಮಾಸದಲ್ಲಿ ನಾವು ಮಾಡಿದಂಥ ಪೂಜೆ ದುಪ್ಪಟ್ಟು ಲಾಭವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರೆಲ್ಲ ಇನ್ನೂ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಿಲ್ಲ ಅಥವಾ ಅರಳಿ ಎಲೆ ಮೇಲೆ ಒಂದು ದೀಪಾರಾಧನೆಯನ್ನು ಮಾಡಿಲ್ಲ ಅನ್ನೋರು ಕೂಡ ಈ ಧನುರ್ಮಾಸದ ಕೊನೆಯ ದಿನ ಶನಿವಾರದ ದಿನ ಮಾಡಿದ್ರು ಕೂಡ ನೀವು 1000 ವರ್ಷಗಳ ಪೂಜೆಯನ್ನು ಮಾಡಿದಷ್ಟು ಫಲವನ್ನು ಪಡ್ಕೋಬೋದು ಅಂತ ಹೇಳ್ತಾರೆ. ಯಾಕಂದರೆ ಮನುಷ್ಯರು 1000 ವರ್ಷ ಯಾರೂ ಕೂಡ ಬದುಕಲ್ಲ, ಆದರೆ ಬದುಕಿದ ದಿನದಲ್ಲೇ ನಾವು 1000 ವರ್ಷಗಳಷ್ಟು ಒಂದು ಫಲವನ್ನು ಕೊಡುವಂಥ ಪೂಜೆಯನ್ನು ಮಾಡಬಹುದು ಅಂತ ಹೇಳ್ಬಹುದು. ನೋಡಿ, ಈ ರೀತಿಯಾಗಿ ನಾವು ಧನುರ್ಮಾಸದಲ್ಲಿ ಭಕ್ತಿಯಿಂದ, ಯಾಕಂದರೆ ಧನುರ್ಮಾಸದಲ್ಲಿ ನಾವು ಮಾಡುವಂಥ ಪೂಜೆ ತುಂಬಾ ಒಂದು ಮಡಿ ಮೈಲಿಗೆಯಿಂದ ಕೂಡಿರಬೇಕು. ಈ ರೀತಿ ನಾವು ಅರಳಿ ವೃಕ್ಷಕ್ಕೆ ಮತ್ತು ನಾಗರಕಟ್ಟೆಗೂ ಎರಡಕ್ಕೂ ಕೂಡ ನಾವು ಪೂಜೆಯನ್ನು ಸಲ್ಲಿಸಬೇಕು. ಜೊತೆಗೆ ತುಪ್ಪದ ದೀಪಗಳನ್ನ ನಾವು ಈ ರೀತಿಯಾಗಿ ನಾವು ಹಚ್ಚಿ ಬೆಳಗೋದ್ರಿಂದ ನಮ್ಮ ಇಷ್ಟಾರ್ಥಗಳು ತುಂಬಾ ಬಹಳ ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಈ ರೀತಿ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ನಿಯಮಗಳನ್ನ ನಾವು ಅನುಸರಿಸಬೇಕು, ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಪ್ರತಿಯೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಂದು ವಿಷಯಗಳನ್ನ ತಿಳ್ಕೊಂಡು ನೀವು ಧನುರ್ಮಾಸದ ಪೂಜೆಯನ್ನು ಮಾಡೋದು ಬಹಳನೇ ಮುಖ್ಯ. ಯಾರೇ ಒಂದು ಪೂಜೆಯನ್ನು ಮಾಡಿ ನಿಮಗೆ ಎಷ್ಟು ಬರುತ್ತೋ ಎಷ್ಟು ನಿಮಗೆ ಗೊತ್ತಿದೆಯೋ ಅಷ್ಟೇ ಮಾಡಿದ್ರೂ ಪರವಾಗಿಲ್ಲ, ಆದರೆ ಧನುರ್ಮಾಸದ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಆವಾಗಲೇ ಒಂದು ಆ ಪೂಜೆಗೆ ಒಂದು ಫಲ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಸಿಗುತ್ತಾ ಹೋಗ್ತದೆ. ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳು ಕೂಡ ಇರ್ತವೆ, ಅಲ್ಲೂ ಕೂಡ ನೀವು ತುಪ್ಪದ ದೀಪಗಳನ್ನ ಹಚ್ಚುವುದು, ನಮಸ್ಕಾರವನ್ನು ಮಾಡಿಕೊಂಡು ಬರೋದು ತುಂಬಾ ಬಹಳ ಮುಖ್ಯವಾಗೋದು. ಈ ರೀತಿಯಾಗಿ ನಾವು ಶನಿವಾರದ ದಿನ ಒಂದು ಧನುರ್ಮಾಸದಲ್ಲಿ ಅರಳಿಕಟ್ಟೆಗೆ ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಅನ್ನೋದು ನಮಗೆ ದೊರೆಯುತ್ತದೆ. ಲಕ್ಷ್ಮಿ ನಮ್ಮ ಜೀವನದಲ್ಲಿ ಬಂದರೆ ಸಾಕು ಹಲವಾರು ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದ್ಬೋದು ಅಂತಲೇ ಹೇಳ್ಬೋದು. ಆದ್ದರಿಂದ ಅಶ್ವತ್ಥ ವೃಕ್ಷಕ್ಕೆ ವಿಶೇಷವಾಗಿ ಶನಿವಾರದಂದು ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳೋದೇ ಇದೇ ಕಾರಣಕ್ಕಾಗಿ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ಇನ್ನೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರುವಂಥ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.